ಇವತ್ತು ಮಾರ್ಚ್ 24 ನಾವು ಮದುವೆಗೆ 1 ವರ್ಷ ಆಯ್ತು. ಸ್ಪೆಷಲ್ ನ್ಯೂಸ್ ಅನೌನ್ಸ್ ಮಾಡ್ತಾ ಇದ್ದೀನಿ. ಒಂದು ಗುಡ್ ನ್ಯೂಸ್, ನಮ್ಮ ಮನೆಗೆ ಇಂಥ ಪುಟ್ಟ ಗೆಸ್ಟ್ ಬರ್ತಾ ಇದ್ದಾರೆ. ಎಲ್ಲ ಕಟ್ಟಿಟ್ಟಾರ. ಇದು ಕಟ್ಟಿದ್ಮ್ಯಾಗ ನಾವು ಜಾಗ ತಗೊಂಡಿದ್ದೆ. ಜಾಗ ತಗೊಂಡ್ವಿ ನಾವು. ಮತ್ತೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ ನಮ್ಮ ಮದುವೆ ಆಗುತ್ತಾ ಹಂಗೆ ಹೇಳಿ ನಾನು ಲಿಫ್ಟ್ ಮಾಡಿದ್ದೆ. ಬಟ್ ಲಿಫ್ಟ್ ಆಗಿತ್ತು, ಮದುವೆ ಆಗಿ ಇವತ್ತು ಏನು 1 ವರ್ಷದ ಆ್ಯನಿವರ್ಸರಿ ಮಾಡ್ತಾ ಇದ್ದೀವಿ. ಆ ಕಲ್ಲು ತೋರಿಸ್ತೀನಿ ನೋಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೊಂತ. ಈ ಕಡೆ ನಾನು ಆರಾಮದೀನಿ. ನಾವಿವತ್ತು ದೇವಸ್ಥಾನಕ್ಕೆ ಬಂದೀವಿ. ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತಾ. ಸೊ ಇವತ್ತು ಮಾರ್ಚ್ 24 ನಾವು ಮದುವೆಗೆ 1 ವರ್ಷ ಆಯಿತು. ಹಾಗಾಗಿ ಕಾಲೇಶ್ವರ ಟೆಂಪಲಿಗೆ ಬಂದಿದ್ವಿ ಗಜೇಂದ್ರಗಢದಾಗ. ಅಂದ್ರೆ ಮದುವೆಗಿನ ಮೊದಲು ನಾನು ಇಲ್ಲಿಗೆ ಬಂದಾಗ ಮೀಟ್ ಆಗ್ತಿದ್ದ ಪ್ಲೇಸ್ ಇದು. ಅಂದರೆ ಇಲ್ಲೇ ದೇವಸ್ಥಾನಕ್ಕೆ ಬರ್ತಿದ್ವಿ ಹೆಚ್ಚಾಗಿ. ಹಾಗಾಗಿ ಇಲ್ಲಿಗೆ ಬರೋಣ ಅಂಥೇಳಿ ಬಂದ್ವಿ. ಹಾಗೆ ನಾನು ಇವತ್ತೊಂದು ಆ್ಯನಿವರ್ಸರಿ ಸ್ಪೆಷಲ್ ನ್ಯೂಸ್ ಅನೌನ್ಸ್ ಮಾಡ್ತಾ ಇದ್ದೀನಿ. ಒಂದು ಗುಡ್ ನ್ಯೂಸ್, ನಮ್ಮ ಮನೆಗೆ ಇಂಥ ಪುಟ್ಟ ಗೆಸ್ಟ್ ಬರ್ತಾ ಇದ್ದಾರೆ. ಹಾಗಂತೇಳಿ ನಾನು ಗುಡ್ ನ್ಯೂಸ್ ಹೇಳ್ತಿದ್ದೀನಿ, ಏನು ಸ್ಪೆಷಲ್ ಹಾಗೆ ಅಂತ ಅಂದ್ಕೊಳ್ಬೋದು. ಬಟ್ ನಂದಲ್ಲ, ನಮ್ಮ ಅಕ್ಕ ಅವರು ಇವಾಗ 4 ಮಂತ್ ಅವ್ರದ್ದು ಫಂಕ್ಷನ್ ಇದೆ ಇವತ್ತು. ಕಾಲ್ಗುಬ್ಸ ಅಂತೇಳಿ ಮಾಡ್ತಾರೆ ನಮ್ಮ ಕಡೆ. ಸೊ ಆ ಫಂಕ್ಷನ್ ಐತಿ. ಹಾಗಾಗಿ ಅವರ ಪುಟ್ಟ ಕಂದಮ್ಮ ನಮ್ಮನೆಗೆ ಬರಗತ್ತೈತಿ. ಕೆಂಪು ಇರ್ತಿದ್ವಲ್ಲ, ಈಗಿಲ್ಲ. ಈ ದೇವಸ್ಥಾನ ಗಜೇಂದ್ರಗಢದಾಗ ಐತಿ. ಕಾಲೇಶ್ವರ ಅಂತಾರ, ಕಳಕಪ್ಪ ಅಂತಲೂ ಕರೀತಾರೆ. ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಇಲ್ಲಿರುವಂತಹದ್ದು ಶಿವ ದೇವ್ರ ಐತಿಲ್ಲೇ. ಇದು ಒಂಥರ ನಾನು ನನ್ನ ಹಸ್ಬೆಂಡ್ ಯಾವಾಗ ಮದುವೆಗಿನ ಮೊದಲು ನಾನು ಹೋದಾಗೂ ಅಲ್ಲಿ ಯಾವಾಗಲೂ ಹೋಗಿ ಬರ್ತಿದ್ವಿ. ನಮ್ಮಿಬ್ಬರ ಮನೆ ದೇವ್ರ ಅಂತಲೇ ಹೇಳ್ಬೋದು. ನನಗೆ ಶಿವ ದೇವ್ರಂದ್ರೆ ಫೇವ್ರೇಟು. ಸೊ ಹಂಗಾಗಿ ಯಾವಾಗಲೂ ಅಲ್ಲೇ ಹೋಗ್ತಾನೆ ಇದ್ವಿ. ಸೊ ನಾವೆಷ್ಟು ದೇವಸ್ಥಾನಕ್ಕೆ ಹೋಗೀವಿ, ಆ ದೇವ್ರುಗಳೇ ಎಲ್ಲ ನಮಗೆ ಆಶೀರ್ವಾದ ಮಾಡ್ಯಾರ. ಹಾಗಾಗಿ ನಮ್ಮ ಮದುವೆ ಸಾಧ್ಯ ಆಯ್ತು ಅಂಥೇಳಿ ನಾನು ನಂಬ್ತೀನಿ. ಜಾಸ್ತಿ ಬೀಳ್ತಿತ್ತು. ಇದಕ್ಕೆ ಅಂತರ್ಗಂಗೆ ನೀರು ಅಂತೇಳಿ ಹೇಳ್ತಾರೆ. ಅಲ್ಲಿದ್ದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲೇ ಇವಾಗ ಜಾತ್ರೆ ಐತಲ್ಲ ಇದು. ಇವಾಗ ಜಾತ್ರೆ ಐತೆ. ಹಾಗಾಗಿ ಫುಲ್ ಸುಣ್ಣ ಬಣ್ಣ ಹಾಕ್ಯಾರ ಇಲ್ಲಿ ನಾನು ಮೊದಲು ಹೋಗಿ ಒಮ್ಮೆ ಮನೆ ಕಟ್ಟಿದ್ದಿಲ್ಲೇ. ಇಲ್ಲಿ ಕಾಣಿಸ್ತಾವಲ್ಲ, ಎಲ್ಲ ಕಟ್ಟಿಟ್ಟಾರ. ಇದು ಕಟ್ಟಿದ್ಮ್ಯಾಗ ನಾವು ಜಾಗ ತಗೊಂಡಿದ್ದೆ. ಜಾಗ ತಗೊಂಡ್ವಿ ನಾವು ಮತ್ತೆ. ಬಟ್ ಮನೆ ಕಟ್ಟೋ ಭಾಗ್ಯ ಇನ್ನೂ ಬಂದಿಲ್ಲ. ಯಾವಾಗ ಬರುತ್ತೆ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೊಂದೇನಂತಂದರೆ, ಇಲ್ಲೊಂದು ಕಲ್ಲಿದೆ. ಅದು ನಾವು ಮನಸ್ಸಲ್ಲಿ ಅಂದ್ಕೊಂಡು ಅದನ್ನ ಲಿಫ್ಟ್ ಮಾಡಿದರೆ ಈಸಿಯಾಗಿ ಬರಬೇಕದು. ಅಂದರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತೇಳಿ. ಸೊ ನಾನೇನು ಅಂದ್ಕೊಂಡಿದ್ದೆ ಅಂದರೆ ನಮ್ಮ ಮದುವೆ ಆಗುತ್ತಾ ಹಂಗೆ ಹೇಳಿ ನಾನು ಲಿಫ್ಟ್ ಮಾಡಿದ್ದೆ. ಬಟ್ ಲಿಫ್ಟ್ ಆಗಿತ್ತು, ಮದುವೆ ಆಗಿ ಇವತ್ತು 1 ವರ್ಷದ ಆ್ಯನಿವರ್ಸರಿ ಮಾಡ್ತಾ ಇದ್ದೀವಿ. ಆ ಕಲ್ಲು ತೋರಿಸ್ತೀನಿ ನೋಡಿ. ಇದ್ದೇ ಆ ಕಲ್ಲು. ಸೊ 1 ವರ್ಷ ಹೆಂಗೆ ಹೋಯ್ತು ಗೊತ್ತೇ ಆಗಲಿಲ್ಲ. ಗುದ್ದಾಟ ಎಲ್ಲ ಇತ್ತು ಮಿಕ್ಸ್. ಜಗಳ ಆಗಲ್ಲ ಅಂತಿಲ್ಲ, ಸಿಕ್ಕಾಪಟ್ಟೆ ಜಗಳ ಆಗುತ್ತೆ. ಆದರೂ ಮತ್ತೆ ಒಂದಾಗ್ತೀವಿ ಆ ಥರ. ಸೊ ಇವತ್ತು ಫಂಕ್ಷನಿಂದು ವ್ಲಾಗ್ ನಾನು ಮಾಡ್ತೀನಲ್ಲೋ ಗೊತ್ತಿಲ್ಲ ನನಗೆ. ಯಾಕಂದರೆ ಅವ್ರ ಹಸ್ಬೆಂಡಿಗೆ ಇಷ್ಟ ಇಲ್ಲ ನಾನು ವೀಡಿಯೋ ಮಾಡೋದು. ಹಾಗಾಗಿ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಾನು ಫೋರ್ಸ್ಫುಲಿ ಮಾಡಲಿಕ್ಕೆ ಹೋಗಲ್ಲ, ಸರಿಯಾಗಲ್ಲ ನಮಗದು. ನೋಡೋಣ, ಸಾಧ್ಯ ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಅದರದ್ದು ವೀಡಿಯೋ ಮಾಡಲ್ಲ. ಇದಕ್ಕೆ ಜುಮ್ಕಿ ಇದೆ, ಬಟ್ ನಾನು ಜುಮ್ಕಿ ಹಾಕಿಲ್ಲ. ಹಾಗಾಗಿ ನಾನು ಗೌರಮ್ಮಗೆ ಥರ ಕಾಣಕತ್ತೀನಿ. ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ, ಯಾವಾಗಾರ ಒಮ್ಮೆಲ್ಲ. ಹಾಗಾಗಿ ಇನ್ನೂ ಶೈನ್ ಹೋಗಿಲ್ಲ ಅದು. ಮೆಟ್ಲು 10 ವರ್ಷದಲ್ಲಿ ಸಾಕಾಗಿ ಹೋಯಿತು. ಇವಾಗ ಇಳಿಯುವಾಗ ಈಸಿ ಅನಿಸುತ್ತೆ, ಹತ್ತುವಾಗ ಈ ಸೀರೆ ಹಾಕ್ಕೊಂಡ್ರು ಸಾಕಾಗಿ ಹೋಯ್ತು ನನಗೆ. ಇವಾಗ ಮಂಗಗಳು ಸ್ವಲ್ಪ ಕಮ್ಮಿ, ಬೆಳಗ್ಗೆ ಅವುಗಳು ನಿದ್ದೆ ಮಾಡ್ತಿರ್ತವೆ. ದೇವಸ್ಥಾನನ ನಾನು ನಮ್ಮ ಮದುವೆ ಆಗಿ ಹೊಸದ್ರಲ್ಲಿ ಜಾತ್ರೆ ಇತ್ತು ಆವಾಗ ತೋರಿಸಿದ್ದೀನಿ ನಾನು
ಬೇಕಾದರೆ ಆ ವ್ಲಾಗ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡಿ ನೀವು ಸಹ. ಇವರನ್ನು ಕೇಳೋ ಹೆಂಗಿತ್ತು 1 ವರ್ಷದ ಎಕ್ಸ್ಪೀರಿಯೆನ್ಸ್ ಅಂತ. ಹೆಂಗಿತ್ತು 1 ವರ್ಷ ಅಂದರೆ ಗೊತ್ತಾಗಿ 7 ವರ್ಷ ಕಂಪ್ಲೀಟ್ ಆಗುತ್ತೆ ಏಪ್ರಿಲ್ 1ಗೆ ಬರುತ್ತಾ. ನೆಕ್ಸ್ಟ್ ಎಷ್ಟು 8ನೇ ವರ್ಷ ರನ್ನಿಂಗ್ ಆಗುತ್ತೆ, ಬಟ್ 7 ಕಂಪ್ಲೀಟ್ ಆಗುತ್ತೆ. ಇದು ಎಂತ ಮದುವೆಗೆ 1 ವರ್ಷ ಆಯ್ತಲ್ಲ. ಸೊ ನಿಮಗೆ ಹೇಗೆ ಅನಿಸ್ತಿದೆ ಏನು? ನನಗೆ ತುಂಬ ಖುಷಿ ಆಗ್ತದೆ, ಯಾಕಂದ್ರೆ ನಾನು ಇಷ್ಟಪಟ್ಟ ಹುಡುಗಿನ ನಾನು ಮದುವೆ ಇಂಟರ್ವ್ಯೂ ಕೊಟ್ಟಾಗ ಮಾತಾಡಬೇಡ. ಖುಷಿಯಾಗಿ ಅಂತೂ 1 ವರ್ಷ ನಮ್ಮದು ಕಂಪ್ಲೀಟ್ ಆಯ್ತು. 70% ಖುಷಿ, ಇನ್ನು 25% ಸ್ವಲ್ಪ ಆಚೆ ಈಚೆ ಇತ್ತು. ಯಾಕೆ? ಅದು ಸಮ್ ರೀಸನ್, ಬಟ್ ಅದೆಲ್ಲ ಬೇಡ. ಎಂತವ ಹುಚ್ಚಿರ್ತಾರ ಹಂಗೆ ಹೇಳುದು ನೀನು. ಅಂದ್ರೆ ಎಂತ ನಾನು ಜಗಳ ಮಾಡಿದಕ್ಕ ನಿಂಗೆ ಖುಷಿ 70% ಅಂದ್ರೆ ಬರೀ 70% ಅಷ್ಟೇ ನಿಂಗೆ ಖುಷಿ, ಮತ್ತೆ ಖುಷಿನೇ ಇಲ್ಲ ಅನ್ನೋದರ ಆಗುತ್ತೆ. 25% ಅಂದ್ರೆ ಹಾಗೆ ಜಗಳ, ಅದೆಲ್ಲದ್ರಲ್ಲಿ ಇರುತ್ತೆ ಜಗಳ, ನಮ್ದು ಮಾತ್ರ ಅಲ್ಲ ಎಲ್ಲರದ್ದು ಇರುತ್ತೆ. ಅದಕ್ಕೆ ನೀನು 70% ಅಂದ್ರೆ ಸರಿಯಾಗ 70% ಜಗಳ ಅಲ್ಲ, ಅದೇ ಖುಷಿ ಅದೇ ಇದು. ಮತ್ತೆ ಅದ್ರ 25% ಅಂದ್ರೆ ಈಗೆಲ್ಲ 100ಕ್ಕೆ 100 ಕೊಡಕ್ ಆಗಲ್ಲ. ಸೊ ಹಂಗಾಗಿ 25% ಸ್ವಲ್ಪ ಜಗಳ ಅದು ಇದೆಲ್ಲ ಇರುತ್ತೆ. ಬಟ್ ಅದೆಲ್ಲ ಇದ್ದಾಗ ಮಾತ್ರ ಇದೆಲ್ಲ ಫುಲ್ಫಿಲ್ ಆಗ್ಲಿಕ್ಕೆ ಸಾಧ್ಯ. ಓಕೆ, ಎಷ್ಟೇ ಆದ್ರೂ ಸರ್ ಬಿಡಲ್ಲ. ಸರ್ 100ಗೆ 100 ಕೊಡಲ್ಲ. ಆದ್ರೂ ಇವ್ರು PT ಸರ್ ಕೊಡ್ಬೇಕಿತ್ತು, ಆದ್ರೆ ಇವ್ರು ಕೊಡ್ತಿಲ್ಲ ಅಂತ ಮಾಡ್ಲಿಕ್ಕಾಗಲ್ಲ. ಇರ್ಲಿ ಬಿಡಿ, ಹಿಂಗಿತ್ತು ಅವರ ಎಕ್ಸ್ಪೀರಿಯನ್ಸ್. ನಾನಿಲ್ಲೇ ಏನು ಮಾಡಕತ್ತೀನಿ, ಏನು ರುಬ್ಬಕತ್ತೀನಿ ಅಂದ್ಕೊಳ್ತಿರ್ಬೋದು. ನಾನು ಹುಣ್ಗ ಅಥವಾ ಹೂರ್ಣ ಅಂತಂತಾರ, ಅದನ್ನು ರುಬ್ಬಕತ್ತೀನಿ ಕಡುಬು ಮಾಡೋಕೆ. ಅಂದರೆ ಚೇತನಕ್ಕರ ತವ್ರ ಮನೆಯವ್ರು, ಅಂದರೆ ನಮ್ಮ ದೊಡ್ಡಮ್ಮರು ಅವ್ರು ಬರಕತ್ತಿದ್ರು. ಸೊ ಹಾಗಾಗಿ ಅದಕ್ಕೆ ನಾವು ಇನ್ನೂ ಬಂದಿಲ್ಲಲ್ಲ ಅಂತಂದು ನಾವು ಮಾತಾಡ್ಕೊಂತ ರುಬ್ಬಕತ್ತಿದ್ವಿ. ಅರ್ಧ ಶೇರ್ ಮಾಡಿ ರುಬ್ಬಿದ್ವಿ. ಬಟ್ ನಾನು ಅವರಿಗೆ ಕುಂದಿರಿಸಿ ಪದ ಹಾಡಿದ್ದು ಅದು ಯಾವುದು ವೀಡಿಯೋ ತೆಗೆದಿಲ್ಲ, ಯಾಕಂದ್ರೆ ಒಬ್ಬೊಬ್ಬರಿಗೆ ಇಷ್ಟ ಇಲ್ಲ ನಾನು ವೀಡಿಯೋ ಮಾಡೋದು. ಆ ರೀಸನ್ನಿಂದ ನಾನು ಆ ಅಕ್ಕನ ಫೇಸನ್ನು ತೋರಿಸಿಲ್ಲ. ಸುಮ್ಮನೆ ನನ್ನ ಹೆಂಡತಿ ಫೇಸ್ ಯಾಕೆ ತೋರಿಸಿ, ಅದೆಲ್ಲ ಬ್ಯಾಡ ಅನ್ನೋ ರೀಸನಿಗೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ನಂದು ಏನು ಕ್ಲಿಪ್ ಐತಿ ಅದಷ್ಟು ಮಾತ್ರ ಅವರಿಗೆ ತವ್ರ ಮನೆ ಬುತ್ತಿ ಬಂದಿತ್ತು. ಈ ಬುತ್ತಿನ ಸ್ವಲ್ಪ ಒಂದು 10 ಮನೆಗೆ ಹಂಚಿ ಅವರಿಗೆ ಊಟ ಮಾಡಕ್ಕೆ ಕೊಡ್ತಾರೆ. ಇದಾದಮೇಲೆ ಇತ್ತು ನೋಡಿ ನನಗೆ ಸರ್ಪ್ರೈಸ್ ಕಾದಿತ್ತು. ನನಗೆ ನಿಜವಾಗ್ಲೂ ಐಡಿಯಾನೇ ಇರಲಿಲ್ಲ ಇದೆಲ್ಲ ಪ್ಲ್ಯಾನ್ ಐತೆ ಅಂತಂದು. ಸೊ ಆವತ್ತು ನಾನು ಹೊರಟು ಬಂದಿದ್ದಿಲ್ಲ ನಮ್ಮ ಅವ್ವನ ಮನೆಗೆ. ನನಗೇನು ಐಡಿಯಾ ಇರಲಿಲ್ಲ ನಾನು ಈ ಥರ ಎಲ್ಲ ಮಾಡ್ತಾರೆ ಹಂಗೆ ಅಂತಂದು. ಅಣ್ಣರಾಗಿರ್ಬೋದು, ಹಾಗೆ ನನ್ನ ಹಸ್ಬೆಂಡ್, ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ನಾನು ತುಂಬ ಸರ್ಪ್ರೈಸ್ ಅದೇ ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಹಸ್ಬೆಂಡಿಗೆ ಸರ್ಪ್ರೈಸ್ ಕೊಡೋಕೆ ಬರಲ್ಲ ಅಂತಂದು. ಬಟ್ ಆವತ್ತು ಸರ್ಪ್ರೈಸ್ ಆದೆ ನಾನು ನಿಜವಾಗಿಯೂ. ಇವಾಗ ನೀವು ಹೇಳ್ಬೋದು, ನೀವು ಇಷ್ಟು ಚಂದಾಗಿ ಮಾಡ್ಕೊಂಡಿರಿ, ಇನ್ನೊಬ್ರಿಗೆ ಏನೂ ಮಾಡಿಲ್ಲ ಹಂಗೆ ಅಂತಂದು. ಆ ಥರ ನಮ್ಮ ಮನಸ್ಸಿಗೆ ಯಾವುದೇ ಭಾವನೆ ಇಲ್ಲ. ನಾವೇನಿದ್ರು ಅವ್ರೂ ಒಟ್ಟಿಗೆ ಬರಲಿ ಆ ಥರ ಅಂತಲೇ ಬಯಸ್ತೀವಿ. ಬಟ್ ಇನ್ನೊಬ್ರು ಏನಿರ್ತಾರೆ ಅವ್ರಿಗೆ ಇಷ್ಟ ಇಲ್ಲ, ನಮಗದು ಇಷ್ಟ ಆಗಲ್ಲ ಹಂಗೆ ಅಂತೇಳಿ ಹೇಳ್ತಾರೆ ಇವರಣ್ಣ. ಸೊ ಹಾಗಾಗಿ ನಾವು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ, ಅದು ಅವ್ರವ್ರ ಇಷ್ಟ ಅಂತಂದು. ಇಲ್ಲಾಂದರೆ ಒಟ್ಟಿಗೆ ಮನ್ಯಾಗ ಗ್ರ್ಯಾಂಡಾಗಿ ಮಾಡೋ ಪ್ಲ್ಯಾನೇ ಇತ್ತು. ಇಂಟ್ರೆಸ್ಟ್ ಇಲ್ದವ್ರಿಗೆ ಏನೂ ಮಾಡೋಕ್ಕೆ ಬರಲ್ಲ. ಇದು ನನಗೆ ಐಡಿಯಾ ಇರಲಿಲ್ಲ ಇಷ್ಟೆಲ್ಲ ಮಾಡ್ತಾರಂತಂದು. ಇದನ್ನು ಮಾಡಿ ನೆಕ್ಸ್ಟ್ ನಾನು ವಾಪಸ್ ಊರಿಗೆ ಬಂದೆ. ಇವರೆಲ್ಲ ನನ್ನ ಹಸ್ಬೆಂಡಿನ ಫ್ರೆಂಡ್ಸ್ ಅನ್ನೋದಕ್ಕಿಂತ ಫ್ಯಾಮಿಲಿಯೇ ಜಾಸ್ತಿ. ಏನು ಪ್ರಾಬ್ಲಮ್, ಏನು ಹೆಲ್ಪ್ ಬೇಕಂದ್ರೆ ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತಾರೆ. ಏನು ನನ್ನ ಗಂಡ ರೊಕ್ಕದಾಗ ಶ್ರೀಮಂತ ಇಲ್ಲದೇ ಇರ್ಬೋದು, ಬಟ್ ದೋಸ್ತಿ ಒಳಗೆ ತುಂಬ ಶ್ರೀಮಂತ ಇದ್ದಾನೆ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಸ್ಟಾರ್ಟಿಂಗ್ ನಿಮ್ಮ ಫೇಸ್ ಯಾಕೆ ಡಲ್ ಐತಿ ಏನು ಹಂಗೆ ಅಂಥೇಳಿ ನೀವು ಅನ್ಕೋಬೋದು, ಏನು ಇನ್ನೂ ರೆಡಿ ಆಗ್ಬೋದಿತ್ತಲ್ಲ ಅಂತಂದು. ಬಟ್ ಆ್ಯಕ್ಚುಲಿ ಅವತ್ತು ಮನೆಯಾಗ ಫಂಕ್ಷನ್ ಇತ್ತು, ಅಕ್ಕನ ಕಾಲ್ಗೊಪ್ಸಿ ಇತ್ತಲ್ಲ. ಸೊ ನನಗೆ ಇಷ್ಟೆಲ್ಲ ಮಾಡ್ತಾರೆ ಐಡಿಯಾ ನನಗೇನು ಹೇಳಿದ್ರು, ಜಸ್ಟ್ ಹಂಗೆ ಕೇಕ್ ಕಟ್ ಮಾಡಿಸಿ ಬಸ್ ಹತ್ತಿಸ್ತೀವಿ ಅಂತ ಅಷ್ಟೇ ಹೇಳಿದ್ರು. ಸೊ ಹಾಗಾಗಿ ನಾನು ಅರ್ಜೆಂಟಿಲ್ಲಿ ಸೀದಾ ಹಂಗೆ ಬಂದಿದ್ದೆ. ಫೇಸ್ ವಾಶ್ ಕೂಡ ಮಾಡಿರಲಿಲ್ಲ, ಹಾಗಾಗಿ ನನ್ನ ಫೇಸ್ ಸ್ವಲ್ಪ ಡಲ್ ಆಗಿತ್ತು. ಅತ್ತಾಗಿತ್ತಾಗ ಓಡಾಡಿದ್ನಲ್ಲ ಫಂಕ್ಷನ್ಯಾಗ, ಹಾಗಾಗಿ ಸೀದಾ ಹಾಗೆ ಬಂದು ಕೇಕ್ ಕಟ್ ಮಾಡಿದ್ವಿ. ಬಟ್ ತುಂಬಾ ಖುಷಿ ಆಯಿತು. ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಗಿಫ್ಟ್ ಕೊಟ್ಟಿದ್ರು, ಅದಕ್ಕೂ ತುಂಬ ಥ್ಯಾಂಕ್ಸ್. ಗಿಫ್ಟು ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು. ಆ ಗಿಫ್ಟನ್ನ ನಾನು ತೋರಿಸ್ತೀನಿ ಹೆಂಗೈತೆ ಅಂತಂದು ನೆಕ್ಸ್ಟ್ ವೀಡಿಯೋದಾಗ ಐತಿ, ಅದನ್ನು ನೋಡ್ಕೊಂಬಿಡ್ರಿ. ಇನ್ನೊಂದಿಷ್ಟು ಸ್ವಲ್ಪ ಫ್ರೆಂಡ್ಸ್ ಬಂದಿರಲಿಲ್ಲ, ನಾನು ಯಾರಿಗೂ ಹೇಳಿರಲಿಲ್ಲ, ನನಗೆ ನಿಜ ಗೊತ್ತಿರಲಿಲ್ಲ ಇಷ್ಟು ಮಾಡ್ತಾರಂತಂದು. ಮತ್ತು ಆವತ್ತು ಊರಿಗೆ ಹೋಗೋಕೆ ಇದ್ದ ಕಾರಣ ಅಷ್ಟೆಲ್ಲ ಕರೆಸಿ ಇದು ಮಾಡೋಕೆ ಹಾಕಿರಲಿಲ್ಲ. ಬಟ್ ಆದರೂ ಕೆಲವೊಬ್ಬ ಫ್ರೆಂಡ್ಸಿಗೆ ಏನು ಹೇಳಿರಲಿಲ್ಲ, ಹೇಳಿದ್ರು ಇನ್ನೂ ತುಂಬ ಜನ ಬರೋಕಿದ್ರು. ಬಟ್ ಇದ್ದಷ್ಟು ಜನಕ್ಕೆ ಅವರು ಹೇಳಿದರು, ಅವ್ರು ಬಂದಿದ್ರು, ಅವ್ರು ಮಾಡಿದ್ರು. ತುಂಬಾ ಖುಷಿ ಆಯಿತು ನಂಗೆ. ಇವಾಗ ಗಿಫ್ಟ್ ಹೆಂಗೈತಿ ನೋಡ್ರಿ, ಓಪನ್ ಮಾಡಿ ತೆಗಿ, ಅದನ್ನು ತೆಗಿಯಕ್ಕೆ ಬರುತ್ತೆ ನೋಡು.
ಚಂದ ಇದೆ ತಿರುಗುತ್ತೀರ. ಹಾಂ ಇಲ್ಲಿ ಬಟನ್ ಇದು ಮಾಡ್ಬೇಕನ್ನ. ಹಾಗೆಯೇ ಯಾರೆಲ್ಲ ವಿಶ್ ಮಾಡಿದ್ರು ನಮ್ಮ ಆ್ಯನಿವರ್ಸರಿಗೆ ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ವಿಶ್ ಮಾಡ್ಯಾರ. ಸೊ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡಕತ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಇಷ್ಟ ಆಗಿದ್ದಾರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.